ಮೈಸೂರು ಮುಡಾ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಇವತ್ತು ನಡೆದಿದೆ. ಇಡಿ ಅಧಿಕಾರಿಗಳಿಂದ ಸಿಎಂ ಬಾಮೈದನ ವಿಚಾರಣೆಯಾಗಿದೆ. ಮುಡಾ ಅಕ್ರಮ ಕೇಸ್ನಲ್ಲಿ ಮೂರನೇ ಆರೋಪಿಯಾಗಿದ್ದಂಥ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪಾರ್ವತಿಯವರ ಸಹೋದರ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿಯವರ ವಿಚಾರಣೆ ಇಡಿ ಅಧಿಕಾರಿಗಳು ನಡೆಸಿದ್ದಾರೆ. ನೋಟಿಸ್ ನೀಡಿದ್ದ ಕಾರಣಕ್ಕಾಗಿ ವಿಚಾರಣೆಯನ್ನು ಎದುರಿಸಿದ್ದಾರೆ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ. ಶಾಂತಿನಗರದ ಇಡಿ ಕಚೇರಿಯಲ್ಲಿ ಪ್ರಶ್ನೆಗಳ ಸುರಿಮಳೆಯೇ ಎದುರಾಗಿದೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಶುರುವಾಗಿದ್ದಂಥ ವಿಚಾರಣೆ ಮುಕ್ತಾಯವಾಗಿದೆ. ಕೆಸರೆ ಗ್ರಾಮದ ಜಮೀನಿನ ಬಗ್ಗೆ ವಿಚಾರಣೆ ನಡೆಸಿದೆ ಇಡಿ. 3 ಎಕರೆ 16 ಗುಂಟೆ ಜಮೀನಿನ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ. ಹೇಳಿಕೆಳಿ ಮುಖ್ಯಮಂತ್ರಿಗಳಿಗೆ ಸಂಬಂಧಿಸಿದ ಪ್ರಕರಣ ಎನ್ನುವ ಕಾರಣಕ್ಕಾಗಿ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದಂಥ ಕೇಸ್ ಇದು. 20 ವರ್ಷಗಳಿಂದ ಏನೆಲ್ಲ ಬದಲಾವಣೆಗಳಾಗಿದೆ, ಖಾತೆ ಯಾವ ರೀತಿ ಬದಲಾವಣೆಗಳಾಗ್ತಾ ಹೋಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ನಿಂಗ, ಜವರ, ದೇವರಾಜು, ಮಲ್ಲಿಕಾರ್ಜುನ ಸ್ವಾಮಿ, ಆನಂತರದಲ್ಲಿ ಪಾರ್ವತಿ ಸಿದ್ದರಾಮಯ್ಯ, ಅಷ್ಟೂ ಜನರಿಗೆ ಖಾತೆ ಹಸ್ತಾಂತರವಾಗಿದೆ, ಹೆಸರು ಬದಲಾವಣೆಯಾಗಿದೆ, ಖಾತೆ ಬದಲಾವಣೆಯಾಗಿದೆ. ದೇವರಾಜು ಅವರಿಂದ ಭೂಮಿಯನ್ನು ಖರೀದಿ ಮಾಡಿದ್ದು ಇದೇ ಮಲ್ಲಿಕಾರ್ಜುನ ಸ್ವಾಮಿ. ಅವರ ಸಹೋದರಿಗೆ ಅರಿಶಿಣ ಕುಂಕುಮದ ಕಾರಣಕ್ಕಾಗಿ ಅದೇ ಭೂಮಿಯನ್ನು ಗಿಫ್ಟ್ ಡೀಡ್ ಮಾಡಿದರು. ಸೊ ಹೀಗಾಗಿ ಮಲ್ಲಿಕಾರ್ಜುನ ಸ್ವಾಮಿ ಭೂಮಿಯನ್ನು ಪಡೆದುಕೊಳ್ಳುವ ಸಂದರ್ಭದಲ್ಲಿ ಹೇಗಿತ್ತು, ಯಾವ್ಯಾವ ದಾಖಲೆಗಳನ್ನು ತೆಗೆದುಕೊಂಡಿದ್ದರು, ಅದು ಮುಡಾ ಅಕ್ವೈರ್ ಮಾಡಿಕೊಂಡಿದ್ದ ಲ್ಯಾಂಡಾ, ಇವರು ಖರೀದಿ ಮಾಡಿದ ನಂತರದಲ್ಲಿ ಅಕ್ವೈರ್ ಮಾಡಿಕೊಂಡಿದ್ದಾರಾ, ಆ ಸಂದರ್ಭದಲ್ಲಿ ಆಗಿರುವಂಥ ಕಾಗದ ಪತ್ರಗಳ ವ್ಯವಹಾರ ಏನು, ಹೀಗೆ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಅನೇಕ ಪ್ರಶ್ನೆಗಳು ಎದುರಾಗಿದ್ದಾವೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿ ಉತ್ತರ ಕೊಟ್ಟಿದ್ದಾರಂತೆ. ಇಡಿ ಇದೀಗ ವಿಚಾರಣೆಯನ್ನು ತೀವ್ರಗೊಳಿಸ್ತಾ ಹೋಗ್ತಾ ಇದೆ. ಅವಶ್ಯಕತೆ ಇರುವ ಕಾರಣಕ್ಕಾಗಿ ಆರೋಪಿಗಳನ್ನು ಕರೆದು ವಿಚಾರಣೆ ಮಾಡ್ತಾ ಇದ್ದಾರೆ. A3 ಆರೋಪಿ ಲೋಕಾಯುಕ್ತದಲ್ಲಿ, ಆ್ಯಕ್ಚುಲಿ ಮುಡಾ ಕೇಸ್ನಲ್ಲಿ ಲೋಕಾಯುಕ್ತದಲ್ಲಿ ದಾಖಲಾಗಿರುವಂಥ ಕಾರಣಕ್ಕಾಗಿ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ಲೋಕಾಯುಕ್ತದಲ್ಲಿ, ಇಡಿ ಕೂಡ ಅವರನ್ನು ಕರೆದು ವಿಚಾರಣೆ ಮಾಡಿದ್ದಾರೆ.